ಹಲೋ ಎವ್ರಿವಾನ್, ಹೇಗಿದೆ ಈ ಸೆಲೆಬ್ರಿಟಿ ವೆಡ್ಡಿಂಗ್ ಮೇಕಪ್ ಲುಕ್ ರಿಕ್ರಿಯೇಷನ್? ಹಾಯ್, ನಾನು ಅನನ್ಯ. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಸೆಲೆಬ್ರಿಟಿ ಅಂದರೆ ನಯನತಾರ ವೆಡ್ಡಿಂಗ್ ಮೇಕಪ್ ಲುಕ್ ತೋರಿಸ್ತಾ ಇದ್ದೇನೆ. ಇಲ್ಲಿ ಆರ್ನಮೆಂಟ್ಸ್ ಏನು ನಾನು ತೋರಿಸ್ತಾ ಇಲ್ಲ, ಬರೀ ಮೇಕಪ್ ಮಾತ್ರ, ಹಾಗೆ ಸ್ವಲ್ಪ ಹೇರ್ ಸ್ಟೈಲ್ ತೋರಿಸ್ತಾ ಇದ್ದೇನೆ ಅಷ್ಟೇ. ಸೊ ಸ್ಟಾರ್ಟ್ ಮಾಡುವ ಪ್ರೈಮರಿಂದ. ನಾನಿಲ್ಲಿ ಮೇಬ್ಲಿನ್ ಫಿಟ್ ಮಿ matte+poreless ಪ್ರೈಮರ್ ಯೂಸ್ ಮಾಡ್ತಾ ಇದ್ದೇನೆ. ಟೀ ಝೋನ್ಗೆಲ್ಲ ಇದನ್ನು ಡೈರೆಕ್ಟ್ ಅಪ್ಲೈ ಮಾಡ್ತಾ ಇದ್ದೇನೆ. ಹಾಗೆ ಇದನ್ನು ಮತ್ತೆ ಬ್ಲೆಂಡ್ ಮಾಡುವ ಕೈಯಿಂದನೇ. ಸೊ ನಾನೀಗ ಬ್ಲೆಂಡ್ ಮಾಡಿದ್ದೇನೆ ಹೀಗೆ ಟ್ಯಾಪ್ ಮೋಷನಲ್ಲಿ. ಕೂದಲೇನು ಈ ಥರ ಇದೆ ಅಂತ ಅಂದ್ಕೊಳ್ತಾ ಇದ್ದೀರಾ, ನಾನು ಹೇರ್ ವಾಶ್ ಮಾಡಿದ್ದೆ, ಪ್ಲೀಸ್ ಇಗ್ನೋರ್ ಇಟ್. ಸೊ ನೆಕ್ಸ್ಟ್ ಇಲ್ಲಿ ನಾನು ಕನ್ಸಿಲರ್ ಯೂಸ್ ಮಾಡ್ತಿದ್ದೇನೆ ಬ್ಲೂ ಹೆವೆನಿಂದ. ಇದು ನಂದು ಸ್ಕಿನ್ದು ಎಕ್ಸಾಕ್ಟ್ ಮ್ಯಾಚ್. ಸೊ ಡಿಸ್ಕಲರೇಷನ್ ಅಥವಾ ಏನಾದರೂ ಸ್ಪಾಟ್ಸ್ ಇತ್ತು, ಡಾರ್ಕ್ ಸರ್ಕಲ್ ಇತ್ತು ಅಂದರೆ ನೀವು ಇದರಿಂದ ಕರೆಕ್ಟ್ ಮಾಡ್ಕೊಳ್ಬೋದು. ನನಗೆ ಲೈಟಾಗಿ ಡಾರ್ಕ್ ಸರ್ಕಲ್ ಇರೋದ್ರಿಂದ ನಾನು ನಂದು ಶೇಡಿದು ಮ್ಯಾಚಿಂಗ್ ಶೇಡಿಂದ ಕಲರ್ ಕರೆಕ್ಟ್ ಮಾಡ್ಕೊಳ್ತಾ ಇದ್ದೇನೆ. ಈಗ ಇದನ್ನು ಒಂದು ಸ್ಪಾಂಜಿಂದ ಬ್ಲೆಂಡ್ ಮಾಡ್ಕೊಳ್ವಾ. ಸೊ ಬ್ಲೆಂಡಿಂಗ್ ಆದಮೇಲೆ ಏನು ಮಾಡ್ತೇನೆ, ನಾನು ಇದನ್ನು ಲೈಟಾಗಿ ಸೆಟ್ ಮಾಡ್ತೇನೆ ಲೂಸ್ ಪೌಡರಿಂದ ಅಥವಾ ಕಾಂಪ್ಯಾಕ್ಟಿಂದ, ಸೊ ದ್ಯಾಟ್ ಅದು ಫೌಂಡೇಶನ್ ಒಟ್ಟಿಗೆ ಮಿಕ್ಸ್ ಆಗಬಾರ್ದು ಅಂತ. ಇಲ್ಲಿ ನಾನು ಮೇಬ್ಲಿನ್ ಫಿಟ್ ಮಿ ಫೌಂಡೇಶನ್ ತಗೊಂಡಿದ್ದೇನೆ 310 ಸನ್ ಬೀಚ್ ನಂದು ಶೇಡ್. ಸೊ ಇದನ್ನು ಫಸ್ಟ್ ಫುಲ್ ಫೇಸ್ಗೆ ಡಾಟಾಗಿ ಅಪ್ಲೈ ಮಾಡ್ತಾ ಇದ್ದೇನೆ. ಹಾಗೆ ಅದನ್ನು ಬೆರಳಿಂದಾನೇ ಸ್ಪ್ರೆಡ್ ಮಾಡಿಕೊಂಡೆ ಈಗ ಒಂದು ಫ್ಲ್ಯಾಟ್ ಟಾಪ್ ಬ್ರಷಿಂದ ಬ್ಲೆಂಡ್ ಮಾಡ್ತಾ ಇದ್ದೇನೆ. ಹೀಗೆ ಒಂದು ಸತಿ ಬ್ಲೆಂಡ್ ಆದಮೇಲೆ ಒಂದು ವೆಟ್ ಬ್ಯೂಟಿ ಸ್ಪಾಂಜಿಂದನೂ ಬ್ಲೆಂಡ್ ಮಾಡ್ತಾ ಇದ್ದೇನೆ. ಎಕ್ಸೆಸ್ ಪ್ರಾಡಕ್ಟ್ ಇದ್ದರೆ ಅದು ಅಬ್ಸಾರ್ಬ್ ಮಾಡ್ಕೊಳ್ತದೆ ಅಂತ. ನೆಕ್ಸ್ಟ್ ಇಲ್ಲಿ ಮೇಬ್ಲಿನ್ ಫಿಟ್ ಮಿ ಕನ್ಸಿಲರ್ ಯೂಸ್ ಮಾಡ್ತಾ ಇದ್ದೇನೆ 25 ಮೀಡಿಯಮ್ ನನ್ನ ಶೇಡ್. ಸೊ ಇದನ್ನು ಹೈಲೈಟ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದೇನೆ. ಆ್ಯಸ್ ಯೂಶ್ವಲ್ ಹೈಲೈಟಿಂಗ್ ಪಾಯಿಂಟ್ಸ್ಗೆಲ್ಲ, ಹಾಗೆ ಸ್ವಲ್ಪ ಚೀಕ್ ಬೋನ್ಸ್ ಇದು ಕೆಳಗೆ, ಬ್ರಿಡ್ಜ್ ಆಫ್ ದ ನೋಸ್, ಕ್ಯೂಪಿಡ್ ಬೋ, ಮತ್ತು ಫೋರ್ ಹೆಡ್, ಚಿನ್ ಇಲ್ಲೆಲ್ಲ, ಹಾಗೆ ಅಂಡರ್ ಹೈಲೈಟ್ ಮಾಡೋದಕ್ಕೆ ಇದನ್ನು ಅಪ್ಲೈ ಮಾಡ್ಕೊಳ್ತೇನೆ. ನೆಕ್ಸ್ಟ್ ಸೇಮ್ ಸ್ಪಂಜಿಂದ ಇದನ್ನು ಬ್ಲೆಂಡ್ ಮಾಡ್ತೇನೆ. ಒಂದು ಸತಿ ಕರೆಕ್ಟಾಗಿ ನೀಟಾಗಿ ಬ್ಲೆಂಡ್ ಆದಮೇಲೆ ಇಲ್ಲಿ ಕಾಂಟೋರ್ ಯೂಸ್ ಮಾಡುವ. ನಾನು ಇನ್ಸೈಟ್ ಕಾಂಟೋರ್ ಸ್ಟಿಕ್ ತಗೊಂಡಿದ್ದೇನೆ 02 ಶೇಡಲ್ಲಿ. ಇದರಲ್ಲಿ ಕಾಂಟೋರ್ ಶೇಡಿಂದ ನಾನು ಫಸ್ಟ್ ಒಂದು ಡೆಪ್ತ್ ಕೊಡುವ ಫೇಸ್ಗೆ ಅಂತ ಅಪ್ಲೈ ಮಾಡ್ತಾ ಇದ್ದೇನೆ, ಚಿಕ್ ಬೋನ್ಸ್ಗೆ, ಫೋರ್ ಹೆಡ್ಗೆ, ಹಾಗೆ ನೋಸ್ನ ಸ್ವಲ್ಪ ಕಾಂಟೋರ್ ಮಾಡುವ ಅಂತ. ಇದನ್ನು ಸೇಮ್ ಬ್ರಷಿನ ನಾನು ಬ್ಲೆಂಡ್ ಮಾಡ್ತಾ ಇದ್ದೇನೆ. ತುಂಬ ಬ್ಲೆಂಡೇಬಲ್, ಇದು ಬ್ಯೂಟಿಫುಲ್ ಕಾಂಟೋರ್ ಸ್ಟಿಕ್ ಹೇಳ್ಬೋದು. ನಿಮಗೆ ಅಫೋರ್ಡೆಬಲ್ ರೇಂಜಲ್ಲಿ ಬೇಕಾದರೆ ನೀವು ಇದನ್ನು ಚೆಕ್ಔಟ್ ಮಾಡ್ಬೋದು. ಲಿಂಕ್ಸ್ ಎಲ್ಲ ಪ್ರಾಡಕ್ಟ್ಸ್ದು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ಒಂದು ಸತಿ ಚೆಕ್ ಮಾಡಿ. ಮೂಗಿದು ಕಾಂಟೋರ್ನ ನಾನು ಬ್ಲೆಂಡ್ ಮಾಡೋದಕ್ಕೆ ಒಂದು ಚಿಕ್ಕ ಬ್ರಷ್ ಯೂಸ್ ಮಾಡ್ತಾ ಇದ್ದೇನೆ, ಕನ್ಸಿಲರ್ ಬ್ರಷ್ನ. ಈಗ ನೆಕ್ಸ್ಟ್ ಲೂಸ್ ಪೌಡ್ರಿಂದ ಫೇಸ್ನ ಸೆಟ್ ಮಾಡುವ. ನಾನಿಲ್ಲಿ ಮೇಬ್ಲಿನ್ ಲೂಸ್ ಪೌಡರ್ ತಗೊಂಡಿದ್ದೇನೆ, ಇದರಲ್ಲಿ 25 ಮೀಡಿಯಮ್ ಶೇಡ್ ನಂದು. ಸೊ ಫುಲ್ ಫೇಸ್ನ ಬೇಕ್ ಮಾಡ್ತಾ ಇದ್ದೇನೆ ನಾನು, ಅಂಡರ್ ಐಸ್ಗೆ ಎಲ್ಲೆಲ್ಲ ಬೇಸಿಕಲಿ ಕನ್ಸಿಲರ್ ಅಪ್ಲೈ ಮಾಡಿದ್ದೇವೆ ಅಲ್ಲೆಲ್ಲ. ನೆಕ್ಸ್ಟ್ ಇಲ್ಲಿ ಬ್ರೋಸ್ ಫಿಲ್ ಮಾಡ್ತಾ ಇದ್ದೇನೆ. ಹಾಗೆಯೇ ಸ್ವಿಸ್ ಬ್ಯೂಟಿ ಅಲ್ಟಿಮೇಟ್ ಶ್ಯಾಡೋ ಕಿಟ್ಟಿಂದ 2 ಬ್ರೌನ್ ಶೇಡ್ ಯೂಸ್ ಮಾಡ್ತಾ ಇದ್ದೇನೆ. ಇದರಲ್ಲಿ ಲೈಟ್ ಬ್ರೌನ್ ಶೇಡಿನ ನಾನು ಕ್ರೀಸ್ನ ಡಿಫೈನ್ ಮಾಡ್ತಾ ಇದ್ದೇನೆ. ಫಸ್ಟ್ ಕ್ರೀಸ್ಗೆ ಅಪ್ಲೈ ಮಾಡಿ ಅಲ್ಲೇ ಬ್ಲೆಂಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಏನು ಮಾಡ್ತೇನೆ ಅಂದರೆ ಇನ್ನೊಂದು ಬ್ರಷಿಂದ ಡಾರ್ಕ್ ಬ್ರೌನ್ ಶೇಡ್ನ ಎಂಡಲ್ಲಿ ಅಪ್ಲೈ ಮಾಡ್ತಾ ಇದ್ದೇನೆ, ಔಟರ್ ಕಾರ್ನರಲ್ಲಿ. ಸೊ ಅಲ್ಲೇ ಅದನ್ನು ಪ್ಯಾಟ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ನಿಕಾಕೆ ಪ್ಯಾಲೆಟಿಂದ ಈ ಕಾಪರ್ ಶೇಡ್ ಇದೆ, ಶಿಮ್ರಿ ಶೇಡ್, ಇದನ್ನು ನಾನು ಫುಲ್ ಲಿಡ್ಗೆ ಅಪ್ಲೈ ಮಾಡ್ತೇನೆ. ಇದ್ರ ಜೊತೆ ಸ್ವಲ್ಪ ಬೇರೆ ಕಲರ್ ಮಿಕ್ಸ್ ಮಾಡ್ತೇನೆ, ಒಂದು ಮರೂನಿಶ್ ಕಲರ್ನ, ಸೊ ಅದು ಕ್ಲೀನಾಗಿ ಕಾಣ್ತದೆ ಅಂತ. ಹಾಗೆ ಸೇಮ್ ಬ್ರಷಿನ ನಾನು ಎಡ್ಜಸ್ನ ಬ್ಲೆಂಡ್ ಮಾಡಿದೆ. ಈಗ ನೈಕಾ ಕಾಜಲಿಂದ ನಾನು ಲೈಟಾಗಿ ಒಂದು ಲೈನ್ ಎಳಿತಾ ಇದ್ದೇನೆ. ಇದನ್ನು ನಾನು ಇನ್ನೊಂದು ಫ್ಲ್ಯಾಟ್ ಬ್ರಷಿಂದ ಸ್ಮಜ್ ಮಾಡ್ತಾ ಇದ್ದೇನೆ, ಸೊ ಆ ಸ್ಮಜ್ಜಿ ಲುಕ್ ಇರಲಿ ಅಂತ. ಈಗ ನಾವು ಎಕ್ಸೆಸ್ ಪೌಡ್ರ್ ಏನಿತ್ತು ಅದನ್ನೆಲ್ಲ ಡಸ್ಟ್ ಆಫ್ ಮಾಡ್ಕೊಳ್ಳುವ ಫೇಸಿನ ಕಂಪ್ಲೀಟಾಗಿ. ನೆಕ್ಸ್ಟ್ ಅಂದರೆ ಕಾಜಲ್ ಅಪ್ಲೈ ಮಾಡ್ತೇನೆ, ಮೇಬ್ಲಿನ್ ಕೊಲೋಸಲ್. ಹಾಗೆ ಸೇಮ್ ಬ್ರೌನ್ ಶೇಡಿಂದ ನಾನು ಸ್ಮೋಕ್ಔಟ್ ಮಾಡ್ತಾ ಇದ್ದೇನೆ, ಲೋವರ್ ಲ್ಯಾಶ್ ಲೈನ್. ನೆಕ್ಸ್ಟ್ ಅಂದರೆ ಲೈಟ್ ಬ್ರೌನ್ ಶೇಡಿಂದ ಅದನ್ನು ಬ್ಲೆಂಡ್ ಮಾಡ್ತಾ ಇದ್ದೇನೆ, ಬ್ರೌನ್ ಕಲರ್ನ. ನೆಕ್ಸ್ಟ್ ಇಲ್ಲಿ ನಾನು ಶುಗರ್ ಪ್ಯಾಲೆಟ್ ತಗೊಂಡಿದ್ದೇನೆ. ಇದು ಲೈಟ್ ಪಿಂಕ್ ಕಲರ್ ಬ್ಲಷ್, ತುಂಬ ಚೆನ್ನಾಗಿ ಕಾಣಿಸ್ತದೆ, ತುಂಬ ನ್ಯಾಚುರಲ್ ಲುಕ್ ಕೊಡ್ತದೆ. ಈಗ ಸ್ವಿಸ್ ಬ್ಯೂಟಿ ಮೇಕಪ್ ಫಿಕ್ಸನ್ನು ಸ್ಪಾಂಜ್ಗೆ ಅಪ್ಲೈ ಮಾಡಿಕೊಂಡು, ಅಂದರೆ ಸ್ಪ್ರೇ ಮಾಡಿಕೊಂಡು ಅದನ್ನು ನಾನು ಫುಲ್ ಫೇಸ್ಗೆ ಟ್ಯಾಪ್ ಮಾಡ್ತಾ ಇದ್ದೇನೆ. ಇದರಿಂದ ನಮ್ಮದು ಮೇಕಪ್ ಸೆಟ್ ಆಗ್ತದೆ ಅಂತ. ನೆಕ್ಸ್ಟ್ ಇಲ್ಲಿ ಹೈಲೈಟರ್ ಅಪ್ಲೈ ಮಾಡುವ ಮೇಬ್ಲಿನ್ ಮಾಸ್ಟರ್ ಕ್ರೋಮ್, ಇದು ಮಾಲ್ಟನ್ ಗೋಲ್ಡ್ ಶೇಡ್. ತುಂಬ ಸಟಲ್ ಹೈಲೈಟರ್, ತುಂಬ ಒಳ್ಳೆ ಲುಕ್ ಕೊಡ್ತದೆ, ತುಂಬ ಗ್ಲೋಯಿ ಕಾಣ್ತದೆ ನಿಮ್ಮ ಸ್ಕಿನ್, ನೀವು ನೋಡ್ತಾ ಇರ್ಬೋದು ಆ ಶೈನಿಂಗ್. ಇದರಿಂದ ನಾನು ಫುಲ್ ಫೇಸ್ ಹೈಲೈಟ್ ಮಾಡ್ತಾ ಇದ್ದೇನೆ, ಫೋರ್ ಹೆಡ್, ಬ್ರಿಡ್ಜ್ ಆಫ್ ದ ನೋಸ್, ಕ್ಯೂಪಿಡ್ಸ್ ಬೋ ಮತ್ತು ಚಿನ್, ಹಾಗೆ ಬ್ರೋ ಬೋನ್ ಮತ್ತು
ಲಾಸ್ಟಲ್ಲಿ ಸ್ವಲ್ಪ ಇನ್ನರ್ ಕಾರ್ನರ್ ಮಾಡ್ತೇನೆ ಹೈಲೈಟ್. ಈಗ ಪರ್ಪಲ್ ಮಸ್ಕಾರ ಯೂಸ್ ಮಾಡ್ತಾ ಇದ್ದೇನೆ. ಲ್ಯಾಶಸ್ನ ಚೆನ್ನಾಗಿ ಕೋಟ್ ಮಾಡ್ತೇನೆ ಫಸ್ಟ್ ಮಸ್ಕಾರಾದಿಂದ, ಮತ್ತು ನಾವು ಫಾಲ್ಸ್ ಲ್ಯಾಶಸ್ ಅಪ್ಲೈ ಮಾಡುವ. ಈಗ ಇನ್ನರ್ ಕಾರ್ನರ್ ಹೈಲೈಟ್ ಮಾಡಿದೆ. ಒಂದು ಲಿಪ್ ಲೈನರಿಂದ ಲಿಪ್ನ ಲೈನ್ ಮಾಡ್ತಾ ಇದ್ದೇನೆ, ಬ್ರೌನ್ ಕಲರ್ ಲಿಪ್ ಲೈನರ್. ನೆಕ್ಸ್ಟ್ ಇಲ್ಲಿ ಇನ್ಸೈಟ್ ಮ್ಯಾಟ್ ಲಿಪ್ ಇಂಕ್, ಇದರಲ್ಲಿ ನನ್ನ ಶೇಡ್ 23 ಬೌಜಿ, ತುಂಬ ಒಳ್ಳೆ ಮ್ಯಾಟ್ ಶೇಡ್ ಇದು, ಎಲ್ಲ ಸ್ಕಿನ್ ಟೋನ್ಗೂ ಮ್ಯಾಚ್ ಆಗ್ತದೆ ಬ್ರೌನ್ ಕಲರ್. ಈಗ ನಮ್ಮ ಲ್ಯಾಶಸ್ ಅಪ್ಲೈ ಮಾಡಿದೆ, ಇದು ಟೋಟಲಿ ಆಪ್ಷನಲ್, ಬೇಕಂದರೆ ಮಾಡ್ಬೋದು ನೀವು. ಸೊ ಹಿಯರ್ ಈಸ್ ಮೈ ಕಂಪ್ಲೀಟೆಡ್ ಲುಕ್. ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ಆ ಥರ ಬಂದಿದಾ ಅಥವಾ ಏನಾದ್ರು ಚೇಂಜ್ ಇದೆಯಾ, ಚೆನ್ನಾಗಿದೆಯಾ ಇಲ್ವಾ, ಕಾಮೆಂಟಲ್ಲಿ ನನಗೆ ಹೇಳಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.